बोले देवादेव महावीर भगवान की जय। 24 भगवान की जय। चार चक्र श्यामसर मुनि महाराज की जय। गुरुदेवाचरण बाबुली मुनि महाराज की जय। ನಿನ್ನೆ ಅಂದ್ರ ಚಾತುರ್ಮಾಸ ಯಾಕೆ ಮಾಡೋದಂದ್ರೆ ಜೀವ ಹಿಂಸಾ ಹೆಚ್ಚಾತೈತಿ, ಮಗಲಿ ಹವಾದಾಗ ಎಲ್ಲ ಜೀವ ಉತ್ಪತ್ತಿ ಆತೈತಿ ಅಂತೇಳಿ ಮರ್ಯಾಗ ಸಾಧುಗಳ ಒಂದ ठिकाणी ಚಾತುರ್ಮಾಸ ಯಾಕೆ ಮಾಡ್ತಾ ಇದ್ದ ಹಿಂಸಾ ಧರ್ಮ ಐತಿ ನಮ್ ಜೈನ ಧರ್ಮದ. ಆ ಪ್ರಕಾರ ಇಂದ ನಿನ್ನೆ ಪೂಜೆ ಮಾಡ್ರು, ವಿಧಾನ ಮಾಡ್ರು. ಆದ್ರೆ ಗಂಧರ್ವ ಪರಮೇಶ್ವರ ಆವಾಗಿಂದ ಗುರು ಪೂರ್ಣಿಮಾ ಅಂದ್ರೆ ಭಗವಾನ್ ಮಹಾವೀರಿಗೆ 66 ದಿವಸ ತನಕ ಕೇವಲ ಜ್ಞಾನ ಆಗೋಲಾಗಿತ್ತು. ಯಾಕೆ ಆಗೋಲಾಗಿತ್ತು ಅಂದ್ರೆ ಅವ್ರ ಓಂಕಾರ ಧ್ವನಿ ಜೇಲ್ಸು ಅಂತವ್ರು ಅಲ್ಲಿ ಯಾರಿಲ್ಲಾಗಿರು. ಆ ಬಳಿಕ ಅವ್ರಿದ್ದವ್ರ ಗಂಧರ್ವ ಪರಮೇಷ್ಠಿಗಳು ಬೇಕಾಗಿರು. ಆ ಬಳಿಕ ಅವ್ರ ಅತ್ಯಾಕ್ ಹೋಗಿ ಸ್ವರ್ಗದಾಗ ಇಂದ್ರಗಳು ಹೋಗಿ ಅವ್ರ ಗಂಧರ್ವ ಪರಮೇಷ್ಠಿಗಳು ಬಂದ್ರು. ಮಾನಸ್ತಮ್ ನೋಡಿ ಬರ್ಬೇಕು ಅವ್ರಿಗೆ ಕೇವಲ ಜ್ಞಾನ ಪ್ರಾಪ್ತ ಆಗಿದ್ದರಿಂದ ಮತ್ತ ಗಂಧರ್ವ ಪರಮೇಶ್ವರ ಭಗವಾನ್ ಮಹಾವೀರ ಶಿಷ್ಯ ಆಗಿದಾರು. ಭಗವಾನ್ ಮಹಾವೀರ ಅವ್ರಿಗೆ ಗುರು ಆಗಿದಾರ ಅಂತ ಹೇಳಿ ಇಂದ ಗುರು ಪೂರ್ಣಿಮಾ ಅಂತ ಮಾಡ್ತಾರ. ಭಗವಾನ್ ಮಹಾವೀರ ಇದ್ದವ್ರ ಅನಂತ ಕರ್ಮಿ ಅಂತವ್ರಿಗೆ ಭಗವಾನ್ ಮಹಾವೀರಿಗೆ ಏನಂದ್ರ ಅವ್ರದ ಆಚಾರ್ಯದಲ್ಲಿ ಹೇಳಿದಾರಕಿ ಭಗವಾನ್ ಮಹಾವೀರಿಗೆ ಅವ್ರ ಮಹಾವೀರ ಬೋಲಾ ಬೋಲಾ ಮಹಾವೀರ ಬೋಲಾ ಬಾಲ ಬ್ರಹ್ಮಚಾರಿ ಧರ್ಮ ತೀರ್ಥ ರಾಜ ಮಹಾವೀರ ಬೋಲಾ ಬೋಲಾ ಮಹಾವೀರ ಬೋಲಾ ಅಂದ್ರೆ ಬಾಲ ಬ್ರಹ್ಮಚಾರಿ ಇದ್ರು, ಧರ್ಮ ತೀರ್ಥ ರಾಜ ಇದ್ರು. ಅವರ ಕರ್ಮ ಕೈದಿ ಆತ್ಮ ಅಂತ ದೇಹ ತುರಂಗ ಕರ್ಮ ರೂಪಿ ಕೈದಿದಾಗಿದ್ದೇವು ನಾವು, ಮತ್ ದೇಹ ರೂಪಿ ತುರಂಗದಾಗಿದ್ದೇವು. ಆದ್ರೆ ಧರ್ಮ ಏನ್ ಹೇಳಕ್ ಹೋಗುದ. ಆದ್ರ ಅದ್ರ ಸಲುವಾಗಿ ಯಾಕಿದೆಪ್ಪ ಮೋಹ ಪಾರ ಜಾತಿ ದ್ವಾರೆ ಪಸರದೇ ಜಗಾತ್ ಮೂರ್ತಿ ಜಾಗಿ ಪಸರಾಯ್ತನ ಅದ್ರೊಳಗ ನಾವು ಸಿಕ್ಕಿದೆವು. ನಾವಿನ 13 ಪಂಥಿ 14 ಪಂಥಿ ಇಂತ ಪಂಥದಾಗ ಪರಿಣಾಮ ಕೆಡ್ಸ್ಕೋಬಾರ್ರಿ. ನಮ್ ಹುಟ್ಟಿಗೆ ಅಷ್ಟು ಧರ್ಮ ಐತಿ, ಎಲ್ಲಾರು ಮೋಕ್ಷ ಮಾರ್ಗಿದಾರ. ಯಾವ ಪಂಥದ ಒಂದ ಟಿಕನ್ ಒಂದ ಜೆಂಡ ಜಾಗ ನಾವ್ ಇರಬೇಕು. ನಾವೆಲ್ಲರಿಗಿ ನಾವು ಸಂದೇಶ ಭಗವಾನ್ ಮಹಾವೀರ್ ದಿದೈತಿ ಅಹಿಂಸಾ ಪರಮೋ ಧರ್ಮ. ಯಾರ ಮನಸ್ಸು ನೋಡ್ಸಿರ್ಬ್ಯಾ ಹಿಂಸಾ ಆಗ್ತೈತಿ, ಯಾರ ಮನಸ್ಸು ನೋಡ್ಸ್ಬಾರ್ದು ಇಟ್ಟು ಕಟ್ತೈತಿ, ಒಂದ್ ಇಟ್ಟು ಬೋಗ್ಸ್ಕತ್ತೈತಿ, ಬಾವಿ ಮೇಲೆ ಕಲ್ಲಿತಿ ಒಂದ್ ಒಗ್ಯಾನ ಭಯ ಬೀಳ್ತೈತಿ, ಮ್ಯಾಲ್ ತೆಗಿಬೇಕ್ರೆ ಬಹಳ ಕಷ್ಟ ಬರ್ತೈತಿ ಅಂತ ಹೇಳಿ ಕರ್ಮ ಮಾಡತ್ನಾಗ ವಿಚಾರ ಮಾಡಿ ನೋಡ್ರಿ ಅಂತಾರ ಭಗವಾನ್ ಮಹಾವೀರ. ಕರ್ಮ ಮಾಡ್ಕೋಬೇಕು, ಕರ್ಮ ಸದಾ ಆಗ್ತಿ, ಸದಾ ಸಹಜ ಕಲಿಯಂಗಿಲ್ರಿ. ಬಾವ್ಯಾಗ ಕಲ್ಲು ಬೀಳ್ತಿ, ಸದಾ ಸಹಜ ಮ್ಯಾಲ್ ತೆಗಿಬೇಕ್ರೆ ಕಷ್ಟ ಬರ್ತೈತಿ. ನಾವು ಅನಾದಿ ಕಾಲದಿಂದ ನರಕ ನಿಗೋದಿಂದ ಬಂದೆವು, ಮ್ಯಾಲ್ ಬಂದಿದ್ದೇವೆ. ಇಂತ ಯಾರು ಹೋಗ್ಬಾರ್ದು ಇಂತಾದಾಗ ಎಲ್ಲಾ ಜೀವ ಸುಖಿ ಉಳಿ, ಎಲ್ಲಾ ಜೀವಿಗೆ ಆನಂದ ಸಿಗ್ಲಿ, ಎಲ್ಲಾರು ಧರ್ಮಮಯ ಇರ್ಲಿ, ಅಹಿಂಸಾ ಧರ್ಮ ಪಾಲನೆ ಮಾಡ್ಲಿ ಅಂತ ಹೇಳಿ ನಮ್ ಜೈನ್ ಧರ್ಮದಾಗ ಏನ್ ಹೇಳ್ತಿದ್ಕಿ ಅಹಿಂಸಾ ಪರಮೋ ಧರ್ಮ ಇಂದು ಗುರು ಪೂರ್ಣಿಮಾ. ನಮ್ ಗುರು ಶಿಷ್ಯಗಳು ಒಂದಾಗಿರುನು, ಆದ್ರೆ ಎಲ್ಲಾ ನಮ್ ಗುರುನೇ ಇಲ್ಲ, ಎಲ್ಲಾರು ನಮ್ಗ ಅವ್ರು ಇಲ್ಲ ನಮ್ರು ಇಲ್ಲ, ಎಲ್ಲಾ ಸಾಧುಗಳು ನಗಿದಾರು ಮೋಕ್ಷ ಮಾರ್ಗದಾಗ ಹೋಗುವಂತ ಅಂತ ಹೇಳಿ ಯಾರಿಗಿ ತಿರಸ್ಕಾರ ಮಾಡ್ಕೋಬಾರ್ರಿ, ಯಾರ್ದು ಭೇದ ಭಾವ ಮಾಡ್ಬಾರ್ರಿ. ಎಲ್ಲಾರು ಕೂಡಿ ಒಂದ್ ತಟ್ನಾಗ ಹಂಗ ಉಂಟೇವ, ಹಂಗ ಒಂದ ಠಿಕಾಣಿ ಒಂದ ಚೇಂಜ್ ಮೇಲೆ ಎಲ್ಲಾರು ನಿಂತಾಗ ನಮ್ ಜೈನ ಧರ್ಮ ಪ್ರಭಾವನ ಆಗ್ತಿತ್ತು, ನಮ್ ಧ್ಯಾನ ಪ್ರಭಾವನ ಹೇಳ್ರ ಆಗ್ತಿತ್ತು, ಹೇಳಿಲ್ಲ. ಪರಂತು ನಮ್ಮ ಅಹಿಂಸಾ ಧರ್ಮ ಪಾಲನೆ ಮಾಡೋದೈತಿ. ಎಂದ್ಗಿಂತ ಒಮ್ಮೆ ಸಿಕ್ಕಿಂದೈತಿ, ಪರ ಸಿಕ್ಕಿದ್ದು ಹೇಳಕ್ ಬರಲ್ಲ, ಪಂಚಮಕ ದುಃಖದಾಯಕ ಐತಿ. ಅದ್ರಾಗ ನಮ್ಮ ಆತ್ಮ ಕಲ್ಯಾಣ ಮಾಡಿ ಧರ್ಮ ಧ್ಯಾನ ಮಾಡಿ ಭಗವಾನ್ ಮಹಾವೀರ ಗತ್ತೆ ಪರೀಕ್ಷೆ ಸಹನ ಮಾಡಿ ಗುರು ಶಿಷ್ಯ ಒಂದಾಗಿದ್ರ ನಮ್ ಧರ್ಮದ ಪ್ರಭಾವನ ಆಗ್ತೈತಿ. ಗುರುವಿಂದ ನಮ್ ಪೂರ್ವ ಜನ್ಮ ಕರ್ಮದ ನಮ್ ಗುರುಗಳು ಹೋಗಿದ 15 ವರ್ಷ ಆಯ್ತು. ಆದ್ರೆ ನಮ್ ಇರೋರಿದ ನಮ್ ಗುರು ಸಂಸ್ಕೊಂಡವ. ಎಲ್ಲಾರ್ಗಿ ನಮ್ ಧರ್ಮಸೇನ ಮಹಾರಾಜ ಆಗ್ಲಿ, ಬಾಹುಲಿ ಮಹಾರಾಜರಾಗಿದ್ರು, ಧರ್ಮಸೇನ ಆಗ್ಲಿ, ಜಿನಸೇನ ಆಗ್ಲಿ, ಸಿದ್ಧಸೇನ ಆಗ್ಲಿ, ಎಲ್ಲ ನಮ್ ಗುರುಗಳಿದಾರ. ಆದ್ರೆ ದೇವಸೇನ ಮಾಡಿ ಜಗತ್ನಾಗ ಎಟ್ಟಿದಾರೆ ಎಲ್ಲಾರು ನಮ್ ಗುರುಗಳಿದಾರ ತಿಳ್ಕೊಂಡು ನಾವು ಸಂಭಾಳಿಸ್ಕೊಂಡು ಅಂದ್ರೆ ಜನ್ಮ ಮರಂದ ಕಳೆದಾಗಿ ನಮ್ಮ ಮೋಕ್ಷ ಮಾರ್ಗ ಹೋಗ್ತೇವೆ. ಅದಕ್ಕಾಗಿ ಆಚಾರ್ಯಗಳು ಹೇಳ್ತಾರಕಿ ಗುರು ಪೂರ್ಣಿಮಾ ಗುರು ಶಿಷ್ಯ ಸಿಗುಲಾಗಿರೋನ ದಿವ್ಯಧನಿವಂತರಾಗಿದ್ದಾರೆ. ಅವ್ರು ಬಂಗಾರದ ಪಾತ್ರದಾಗ ಶಿವನ ಹಾಲು ಎಂಬುದು ಬಂಗಾರ ಪಾತ್ರದಾಗ ಉದಿ, ಆ ಬಾಕಿ ಪಾತ್ರ ಸುಟ್ಟು ಹೋಗ್ತೈತಿ. ಹಂಗ ಗುರು ಪೂರ್ಣಿಮಾ ದಿವಸ ಗುರು ಶಿಷ್ಯ ಒಂದಾಗೈತಿ ಜೈನ ಧರ್ಮದ.
ನಮ್ದು ಇದೇ ಪ್ರಕಾರ ವೀರ ಸೇವಾದಾಗಲಾಗ್ಲಿ ಕಮಿಟಿ ಮಂದಿ ಪ್ರಯತ್ನ ಮಾಡ್ಕದಾರ, ಸಾಧುಗಳು ಹಿಡೀಕದಾರು ಇನ್ನ ಮಾಡ್ಕರ. ಈ ಪುಣ್ಯ ಅವ್ರಿಗೆ ಸಾಧುಗಳು ಎಷ್ಟೋ ತಪಸ್ಸರೆ ಮಾತ್ರ ಮನೆ ಮನೆಗೆ ಪೋಚಾಗ್ತಿದ್ದಾರ ಸಾಧುಗಳ. ಅವ್ರಿಗೆ ಯಾರು ಹಾರು ಮಾಡೋರಾಗ್ಲಿ ತರವ್ರಾಗ್ಲಿ ಅವ್ರು ಮಾಡಿಲ್ಲ, ಇವ್ರಿಗೆ ಹಿಂಗೇನಿಲ್ಲ. ಭಗವಾನ್ ದೇವ್ पूजा कृपा से स्वाध्याय संयम तप दान चटक्रिया श्रावकर धर्म और सारा धर्म ಆಚಾರ್ಯಗಳು ಭಗವಾನ ಬಂದು ಕಳ್ಸ ಪೂಜಕ ಆಗ್ತಾರೆ ಹೇಳಿ ಭಕ್ತಿ ಭಾವದಿಂದ ದಾನಂ ದುರ್ಗತಿ ನಾಶನಂ ಶೀಲಂ ಸದ್ಗತಿ ಕಾರಣಂ ಶೀಲನ್ ಪಾಲನ್ ಮಾಡೋದ್ ಕಡೆ ದಾನ ಮಾಡೋದ್ ಕಡೆ ಯಾನ್ ಕಡಿಮೆ ಲಕ್ಷ್ಮಿ ಪುಣ್ಯ ಮನ್ಯಾಗ ಪ್ರವೇಶ ಮಾಡ್ತಾಳು. ಮತ್ ಯಾವಾಗ ನಮ್ ಕರ್ಮ ಮುದಿ ಬಂದತ್ತು ಪಟ್ಟೋದಲ್ಲಿ ಹೇಳಕ್ ಬರಲ್ಲ. ಕರ್ಮತ್ ಮಾಡ್ಕೋ ಎಲ್ಲಾರು ಬಹಳ ಚುರು ಇರ್ಲಿ, ಎಲ್ಲಾರ ಮೇಲೆ ಶ್ರದ್ಧಾ ಇರ್ಲಿ, ಎಲ್ಲಾರ ಮೇಲೆ ಪ್ರೇಮ ಇರ್ಲಿ. ಅಂದ್ರೆ ಗುರುಗಳು ಇದ್ದಾಸು ಸರಗ್ ಮುಗಿಸಿದಾಗ ಇದ್ದಾಸುಖ ಆನಂದ ಮಾಡ್ತಾರೆ. ನನ್ನ ಶಿಷ್ಯಗಳು ಸುಖಿ ಉದಾರ ಅಂತೇಳಿ ಆ ಪ್ರಕಾರ ನಮ್ ಜೀವನದಾಗ ಸಂಸಾರ ಆಚೆ ಭಗವಾನ್ ದರ್ಶನದ ಭಾವನಾ ಮಾಡಿ ಪ್ರಭು ನಾಮ್ ಅವ್ರ ಹೆಸರು ತಗೊಂಡ್ರೆ ಅನಂತ ಸಂಸಾರ ಬಂಧನ ಕಡ್ ಹೋಗ್ತೈತಿ. ಎಲ್ಲ ತುಕಡೆ ಕರ್ಮ ತುರಾಗಿ ಹೋಗ್ತೈತಿ. ದೇವ್ ದರ್ಶನ ಮಾಡೋದು ಭಾವ ಮಾಡ್ಬೇಕು. ದಿನ 2 ಹೇಳಿ 3 ಹೇಳಿ ಭಗವಂತನ ದರ್ಶನಕ್ಕೆ ಬರಬೇಕು, ಪ್ರವಚನಕ್ಕೆ ಬರಬೇಕು, ಸಾಧುಗಳು ಸೇವಾ ಮಾಡ್ಬೇಕು, ವಯ್ಯಾವರ್ತ ಮಾಡ್ಬೇಕು. ತೀರ್ಥಂಕರ್ ಬಂದ್ ಯಾವಾಗ ಬಿತ್ತು ಶ್ರೀಕೃಷ್ಣಗ ವಯ್ಯಾವರ್ತ ಮಾಡಿದ್ರಿ ಬಹಳ ಇದಾಗಿಂದ, ಪರಂತು ತೀರ್ಥಂಕರ್ ಬಂದು ಬಿತ್ತು. ಅದಕ್ಕಾಗಿ ಆಚಾರ್ಯಗಳು ಹೇಳ್ತಾರೆ ಭಗವಾನ್ ಸಾಧು ಸಂತರಿಗೆ ಯಾರು ಅವಪ್ಪ ಇವರೇ ಇದ್ದಾರೆ. ಅವ್ರ ಅಪ್ಪ ಮನ್ಯಾನ ಅವಪ್ಪ ಹಿಡಿದ್ರಂದ ಯಾರು ಉಪಯೋಗಲ್ಲ. ಆದ್ರೆ ಇವರು ಅಂತ ನಮ್ಮ ಅವಪ್ಪ ಇವರೇ ಹತ್ರ ಆನಂದ ಮಾಡಿಸಿ ಜಪ ತಪ ಎಷ್ಟು ಮಾಡ್ಯಾರೋ ಅಷ್ಟು ನಿಮ್ ಊರಿಗೆ ಸುಖ ಶಾಂತಿ ಸಿಗ್ತಿರ್ತಿತ್ತು. ಅನ್ನ ಇಷ್ಟು ಕಷ್ಟ ಬಂದ ಚಾತುರ್ಮಾಸ ಮಾಡ್ತಾರು. ಆದ್ರೆ ಈ ಪ್ರಕಾರ ನಮ್ ಜೀವನದಾಗ ಏನ್ ಮಾಡ್ಬೇಕು, ಈ ಪ್ರಕಾರ ಭಗವಾನ್ ಮಹಾವೀರ್ ಗತ್ತೆ ರಾಜಕುಮಾರ್ ಇದ್ರು. ಭಗವಾನ್ ಮಹಾವೀರ್ ರಾಜಕುಮಾರ್ ಇದ್ರು. ಅವ್ರಿಗೆ ಏನ್ ಕಮ್ಮಿ ಇತ್ತು, 6 ಖಂಡ ಅಧಿಪತಿ ಇದ್ರು. ಪರಂತು ಆತ್ಮ ಸುಖ ಸಲುವಾಗಿ ಆತ್ಮವೈಭವ ಸಲುವಾಗಿ ನಾ ಅಂದ್ರೆ ಯಾನ ತಿಳಿದ್ರು ಈ ಸಂಸಾರ ಅಲ್ಲ ಅಸಾರಿ. ಈ ಸಂಸಾರ ಐತಿ, ಈ ಸಂಸಾರದಾಗ ಸುಖ ಒಂದ್ 2 ಕಾಟಿಲ್ಲ. ಅದರ ಮಧ್ಯ ಸ್ವರ್ಲೋಕಿ 3 ಲೋಕದಾಗ ಜನ್ಮ ಮರಣ ಸ್ಥಿತಿ. ಪರಂತು ಒಂದು ಎಲ್ಲಿನ ಕಾಲ ಸುಖ ಸಿಕ್ಕಿಲಿ ಜೀವಾತ್ಮಕ. ಅದಕ್ಕೆ ಆಚಾರ್ಯಗಳು ಹೇಳ್ತಾರೆ ಕಿ ಬಾಬಾರೇ ನಿನ್ನ ಧರ್ಮ ಏನಿತ್ತು ಧರ್ಮ ರಕ್ಷಾ ಮಾಡ್ತೈತಿ, ಯಾರ್ಯಾರು ರಕ್ಷಾ ಮಾಡೋಲ್ಲ, ಯಾರ್ಯಾರು ನಿಮ್ ಇದು ಮಾಡಂಗಿಲ್ಲ. ಕಷ್ಟ ಬಂತಾಯಿ ಸಂಕಟ ಬಂತು ಭಗವಾನ್ ನಮೋಕಾರ ಮಂತ್ರ ಮಹಾಮಂತ್ರ ಏನಿತ್ತು ಅನಂತ ಕರ್ಮ ನಾಶ ಮಾಡುವಂತದೈತಿ. ಒಂದು ನಾಯಿ ನಮೋಕಾರ ಮಂತ್ರ ಅದು ಸ್ವರ್ಗದಾಗ ದೇವ್ರಾಯ್ತು. ನೀವು ಆಗಲಿಲ್ಲನ ಪರಂತು ನಮೋಕಾರ ಮಂತ್ರ ಅಂದ್ರೆ ಅವ್ರಿಗೆ ಕಟ್ಟಕ್ಕೆ ಬರ್ತಿತ್ತು. ಯಾಕೆ ಬರ್ತಿದ್ದಿ, ಆದ್ರೆ ಆಚಾರ್ಯಗಳು ಯಾವ ಜೀವಗಳು ಮೋಕ್ಷ ಸ್ವರ್ಗಕ್ಕೆ ಹೋಗೋರು ಆ ಜೀವಗಳು ಗುರು ಭಕ್ತಿ ಮಾಡ್ಬೇಕು ಹಿಂಗ್ ಭಾವನಾ ಆತಿತ್ತು. ಯಾಕ ನಾವು ಆ ಜೀವದಲ್ಲಿ ಟಿಕೆಟ್ ತೆಗ್ದೀನಿ ಅಲ್ಲಿ ಹೋಗೋದೈತೆ. ಅದು ಈಗ ಶಿಖರಿಗೆ ಹೋಗಿ ನಾವು ರಿಸರ್ವೇಶನ್ ಮಾಡ್ತೀರ ಡಬ್ಯಾಗ ಕುಂತೀರಿ ನೀವು. ಆ ಪ್ರಕಾರ ಈ ಸ್ವರ್ಗ ಮೋಕ್ಷ ಹೋಗುವಂತ ಜೀವಾತ್ಮ ಈ ಪ್ರಕಾರ ಈ ಭಗವಾನ್ ಕಡೆ ಸಾಧುಗಳ ಕಡೆ ಶಾಸ್ತ್ರ ಕಡೆ ಲಕ್ಷ ಇಟ್ಟ. ನಾ ಹುಟ್ಟಿ ಸತ್ತಿನಿ ಅಂದ್ರೆ ಯಾನಾಗಿ ಹುಟ್ಟ್ಯ ನರಕದಾಗ ಆದ್ರೆ 33 ಸಾಗರ 33 ಸಾಗರ ವಿಷಯ. ಒಂದೊಂದು ಸಾಗರ ಅಂದ್ರೆ ಒಂದು ಸಮುದ್ರ ಒಂದು ಹನಿ ನೀರು ತೆಗೆದ್ರೆ ಯಾವಾಗ ನಮ್ದು ಇದಾಗ್ತೈತಿ, ಯಾವಾಗ ಖಾಲಿ ಆಗೋದಾಗಿ ಒಂದು ಹನಿ ನೀರು ಕುಡಿಕ್ ಸಿಗುಲ್ಲ, ಒಂದು ಕಾಳು ತಿನ್ನಕ್ ಸಿಗುಲ್ಲ. ಅಂತ ಚಿಕಾನ್ ಹುಟ್ಟಬಾರ್ದು ಹೇಳಿ ಈ ಧರ್ಮ ಜೈನ್ ಧರ್ಮದಾಗ ಸ್ವರ್ಗದಾಗ ಅಲ್ಲ ಹೋದ್ರಿ ಈ ಕ್ರಿಯಾನ ಮಾಡ್ತಾರೆ. ಇದ್ರಕ್ಕೆಲ್ಲ ಸ್ವರ್ಗದಾಗ ಜನ್ಮ ಐತ್ರಿ. ಅದು 33 ಸಾಗರ ಸಿಗ್ತೈತಿ. ಆನಂದದ ಸೇವಾ ಮಾಡೋರು ಬೇರೆ, ದೇವತಾಗಳು ಬೇರೆ, ಬೇಕಾದ ಇಚ್ಛಾ ಏನ್ ಹತ್ತೋ ಅದೆಲ್ಲ ಮುಂದೆ ಬಂದು ನಿಲ್ತೈತಿ. ಅವ್ರಿಗೆ ಯಾವ್ದೇ ಕಮ್ಮಿ ಬೀಳಲ್ಲ. ಆಗ ದಿವಸ ಏನತ್ತೋ ಆ ಸುಖದಿಂದ ಹೋಗ್ತೈತಿ. ಮದ್ದರ ಕರ್ತ ನಾವು ಹಿಂಗ್ ಮಾಡಿ ಪಾಪ ಮಾಡಿ ನರಕಕ್ಕೆ ಹೋದ್ರಿ ಅದು ಯಾರು ಬಗ್ಸ್ಬೇಕು ಅಂತೇಳಿ ಯಾನ್ ಅಷ್ಟಮಿ ಚತುರ್ದಶಿ ರಾತ್ರಿ ಉಣ್ಬೇಡ್ರಿ, ಆದ್ರೆ ಕಂದ್ಮೂಲ ತಿನ್ಬೇಡ್ರಿ ಆಚಾರ್ಯಗಳು ಯಾಕೆ ಹೇಳ್ತಾರ. ಅವ್ರಿಗೆ ಈ ಡಾಕ್ಟರ್ಗಳು ಶರೀರ ರೋಗ ಎಟ್ಟಕ್ ಮಾಡ್ತಾರೋ ಕರೆ ಇಲ್ಲ. ಆತ್ಮ ಇದ್ರ ಗೌರವ ನಾಶ ಮಾಡೋರು ಭಗವಾನ್ ಮಹಾವೀರ್ ಇದಾರು, ಚೋಯಿ ತೀರ್ಥಂಕರ್ ಇದಾರು. ಅವ್ರ ಅಷ್ಟ ನಿಮ್ಗೆ ಹೇಳಿದಾರೆ ಈ ಪ್ರಕಾರ ನೀವು ವಾಚ್ರಿ ಬಾಬಾ ಅಂದ್ರೆ ಸ್ವರ್ಗ ಮೋಕ್ಷ ಪ್ರಾಪ್ತ ಆಗ್ತೈತಿ, ಸುಖ ಶಾಂತಿ ಸಿಗ್ತೈತಿ ಅಂತ ಹೇಳಿ ಆಚಾರ್ಯಗಳು ಹೇಳ್ತಾರೆ. ಈ ಪ್ರಕಾರ ನಮ್ಮ ಅಹಿಂಸಾ ಜೈನ್ ಧರ್ಮ ಬೋಧೆ ಮಹಾವೀರ ಭಗವಾನ್ ಕಿ ಜೈ, 24 ಭಗವಾನ್ ಕಿ ಜೈ, ಅನಂತ ಸಿದ್ಧ ಪ್ರಮೇಟಿ ಭಗವಾನ್ ಕಿ ಜೈ, ಜನ್ಮಾನಿ ಮಾತಾ ಕಿ ಜೈ, ಜಾರಿ ಚಕ್ರ ಶಂಕರ ಮುನಿ महाराज की जय, गुरुदेव
आचार्य बहुगुणी महाराज की जय, आचार्य देवसेन मुनि महाराज की जय, आचार्य धर्मसेन मुनि महाराज की जय, आचार्य सिद्धसेन मुनि महाराज की जय, आचार्य जिनसेन मुनि महाराज की जय, आचार्य पार्श्व मुनि महाराज की जय, मुनि पद्मसेन मुनि महाराज की जय, अहिंसा परमो धर्म की जय। माता की जय।